ಯಾಕೆ ಸರ್ ನಿಮ್ಮ ಸಂಸ್ಥೆಯನ್ನು ನಂಬಬೇಕು ಜನ? ನಮ್ಮ ಸಂಸ್ಥೆನ ಯಾಕೆ ನಂಬಿಕೆ, ಸಂಸ್ಥೆನ ಯಾಕೆ ನಂಬಬೇಕಂದ್ರೆ ಗ್ರಾಹಕರಲ್ಲಿ ನಾವು ಏನು ಹೇಳಿದ್ದೀವೋ ಆ ರೀತಿ ನಾನು ಕೊಡ್ತಾ ಇದ್ದೀವಿ. ಹೀಗಾಗಿ ಗ್ರಾಹಕರು ನಮ್ಮ ಮೇಲೆ, ಸಂಸ್ಥೆ ಮೇಲೆ, ಒಬ್ಬರು ವೀರೇಶ್ ಹುಂಡಿ ಅಂತಲ್ಲ, ಎಂಟೈರ್ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿ ಮೇಲೂ ನಂಬಿಕೆ. ನನ್ನೊಬ್ಬಿಂದ ಏನೂ ಇಲ್ಲ, ಎಲ್ಲ ನಮ್ಮ ಸಿಬ್ಬಂದಿನೇ ಇರೋದು. ಹಾಗೆ ನನ್ನ ಜೊತೆಗೆ ಮುಂದೆ ಇಲ್ಲದೆ ಇರ್ಬೋದು, ಹಿಂದ್ಗಡೆ ಸುಮಾರು ಜನ ನನಗೆ ಸಪೋರ್ಟರ್ಸ್ ಇದ್ದಾರೆ, ಅವರೆಲ್ಲ ಬೆಂಬಲಿಗರಿದ್ದಾರೆ, ಅವರೆಲ್ಲರ ಆಶೀರ್ವಾದ ಇವತ್ತು ಕಂಪ್ನಿಯವರು. ಓಕೆ, ನೀವು ನಿಮ್ಮ ಕಂಪನಿಯನ್ನು ನಂಬಿ ಅಥವಾ ನಿಮ್ಮ ಡೆವಲಪರ್ಸ್ನ ನಂಬಿ ಭಾಳಷ್ಟು ಜನ ಬರ್ತಾರೆ ಅಂತ ಹೇಳ್ತಿದ್ರಿ. ಸೊ ಏನನ್ನ ಭರವಸೆ ಕೊಟ್ಟಿದ್ದೀರಿ ಅವರಿಗೆ? ಏನು ಕೊಡ್ತೀರಿ ಇನ್ನು ಮುಂದೆ? ಭರವಸೆ ಅನ್ನೋದು ಏನಂದರೆ, ಇವತ್ತು ರಿಯಲ್ ಎಸ್ಟೇಟ್ ಅಂದರೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಮುಂಚೆ ಏನು ಈ ಥರ ಆಗಿಲ್ಲ. ಇವಾಗ ಸರ್ಕಾರಿ ರೂಲ್ಸ್ ರೆಗ್ಯುಲೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಒಳ್ಳೆಯವ್ರಿಗೆ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಗ್ರಾಹಕರಿಗೆ ನಾವು ಏನು ಕಮಿಟ್ಮೆಂಟ್, ಸಪೋಸ್ ನಾವು ಸೈಟ್ ತೊಗೊಂಡ್ರೆ 3 ವರ್ಷದಲ್ಲಿ ಕೊಡ್ತೀವಪ್ಪ ಅಂತ, 3 ವರ್ಷದಲ್ಲಿ ನಾವು ಕೊಡಲೇಬೇಕು, ಕೊಟ್ಟೇ ಕೊಡ್ತೀವಿ. ಓಕೆ, ಅದು ನಮ್ಮ ಸಂಸ್ಥೆ ಉದ್ದೇಶ. ಸರ್, ಈಗ ಸಹಜವಾಗಿ ಒಂದು ಸೈಟ್ ಅಂತ ಅಂದರೆ ಅದಕ್ಕೆ ಬೆಲೆ ಅಂತ ಇರುತ್ತೆ. ಸೊ ಆ ಬೆಲೆ ಏನು ಎತ್ತ ಅಂತ ಹೇಳಿ ತಿಳಿಸ್ಬೋದಾ ಅಂತ? ಈಗ ನಮ್ಮಲ್ಲಿ ಸುಮಾರು ಪ್ರೊಜೆಕ್ಟ್ಸ್ಗಳಿದ್ದಾವೆ. ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸ್ ಅಂತ ಹೇಳಿ. ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸರ್, ಹುಬ್ಬಳ್ಳಿಯಲ್ಲಿ ನಿಮ್ಮ ಒಂದು ಆಫೀಸ್ ಎಲ್ಲಿದೆ? ನಿಮ್ಮ ಆಫೀಸ್ನಲ್ಲಿ ಎಷ್ಟು ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ? ಈಗ ನಮ್ಮ ಆಫೀಸಲ್ಲಿ ಹುಬ್ಬಳ್ಳಿಲಿರೋದು ವಿದ್ಯಾನಗರದಲ್ಲಿ, ಶಿರು ಪಾರ್ಕ್ ವಿದ್ಯಾನಲ್ಲಿ ಬರುತ್ತೆ. ಓಕೆ, ಸೊ ನಾವು ಅಲ್ಲೇ ಇದ್ದು ಸುಮಾರು ಒಂದು 10 years ಆಯ್ತು ಅದೇ ಆಫೀಸಲ್ಲಿ. ಸೊ ಇವಾಗ ನಮ್ಮಲ್ಲಿ ಕನ್ಸ್ಟ್ರಕ್ಷನು, ಇಂಜಿನಿಯರು ಎಲ್ಲ ಸಿಬ್ಬಂದಿ ಸೇರಿ ಒಂದು ಸುಮಾರು ಜನ ಇದ್ದಾರೆ, 100 ಜನ ಇದ್ದಾರೆ. ಓಕೆ, ನಿಮ್ಮದು ಕೇವಲ ಸೈಟ್ಗಳು ಮಾತ್ರ ಅಲ್ಲ, ಅಪಾರ್ಟ್ಮೆಂಟ್ಗಳು ಕೂಡ ಇದ್ದಾವೆ ಅಂತ ಕೇಳ್ಪಟ್ಟಿವಿ ಸರ್. ಅಪಾರ್ಟ್ಮೆಂಟ್ಗಳಿದೆ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ. ಓಕೆ, ಈ ಅಪಾರ್ಟ್ಮೆಂಟ್ಗಳ ಬೆಲೆ ಏನು ಎತ್ತ ಅಂತ ಹೇಳ್ಬೋದಾ? ಅಪಾರ್ಟ್ಮೆಂಟ್ ಬೆಲೆ ಅಂದರೆ ನಿಮಗೆ ಹೇಳಿದ್ನಲ್ಲ, ಪ್ರತಿಯೊಂದು ಅದರದೇ ಆದಂಥ ಒಂದು ಲೊಕೇಶನ್ ಮೇಲೆ, ಅದರದೇ ಆದಂಥ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಮೇಲೆ, ಅದರದೇ ಆದಂಥ ಎಮ್ಯುನಿಟೀಸ್ ಮೇಲೆ. ಗಾರ್ಮೆಂಟ್ ರೈತರು. ಆನಂತರ ಇಲ್ಲೇ ದುರ್ಗಾ ಡೆವಲಪರ್ಸ್ ಹುಬ್ಳಿ, ಇವರಿಗೆ ಒಳ್ಳೆ ಸುಸಜ್ಜಿತವಾದಂಥ ಲೇಔಟು ಮಾಡ್ತಾರೆ, ಹಾಗೂ ಅಪಾರ್ಟ್ಮೆಂಟನ್ನು ಮಾಡ್ತಾರೆ. ಒಳ್ಳೆಯ ಗುಣಮಟ್ಟದ ಸಿಮೆಂಟ್, ಕಡಿ, ಹೊಸರು ಎಲ್ಲ ಗುಣಮಟ್ಟದ ವಸ್ತುಗಳನ್ನು ಹಾಕಿ ಅಪಾರ್ಟ್ಮೆಂಟು ಒಳ್ಳೆ ರೀತಿ ಒಳಗೆ ಮಾಡ್ತಾರೆ. ಹೀಗಾಗಿ ನಮ್ಮ ವೀರೇಶ್ ಹುಂಡಿ ಸರ್ದು ಕೂಡ ಯಾವುದೇ ವ್ಯವಹಾರ ಇರಲಿ ಭಾಳ ಅಚ್ಚುಕಟ್ಟಾಗಿ ನೀಟಾಗೈತಿ. ಹೀಗಾಗಿ ನಮ್ಮ ಗಾಮನಗಟ್ಟೆಯವರಾಯ್ತು, ಸುತ್ತಗಟ್ಟೆಯವರಾಯ್ತು, ಗೋಪನಕೊಪ್ಪ, ಕುಸಗಲ್ಲು, ಬ್ಯಾಟ್ ಅನೇಕ ಗ್ರಾಮಗಳಲ್ಲಿ ನಮ್ಮ ದುರ್ಗಾ ಡೆವಲಪರ್ಸ್ ವತಿಯಿಂದ ಒಳ್ಳೆ ಪ್ರಾಜೆಕ್ಟನ್ನು ಮಾಡ್ತಾರೆ. ಶ್ರೀ ದುರ್ಗಾ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಸಂಸ್ಥೆಯಲ್ಲಿ ನಾನು ಸತತವಾಗಿ 8 ವರ್ಷ ಕಾರ್ಯನಿರ್ವಹಿಸುತ್ತಿದ್ದು, ನಮ್ಮ MD ಆದಂಥ ವೀರೇಶ್ ಹುಂಡಿಯವರು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಎಲ್ಲ ರೀತಿಯಾದಂಥ ನಿವೇಶಗಳು ದೊರೆಯಲಿ ಅಂತ ಹೇಳಿ ಎಲ್ಲ ರೀತಿಯ ಪ್ರೈಸಲ್ಲಿ ಫಿಟ್ ಆಗುವಂಥ ಅಪ್ಪರ್ ಲೆವೆಲ್ ಟು ಲೋವರ್ ಲೆವೆಲ್ವರೆಗೂ ಸೆಟ್ ಆಗುವಂಥ ಲೇಔಟ್ಗಳಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಾಗಿರಬಹುದು, ಮತ್ತು ಇವಾಗ ನ್ಯೂಲಿ ಸ್ಟಾರ್ಟ್ ಆದಂತಹ ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ಬರ್ತಾ ಇದೆ. ಸೊ ನಮ್ಮ ಕಂಪ್ನಿಯಲ್ಲಿ 1000ಕ್ಕೂ ಹೆಚ್ಚು ಕಸ್ಟಮರ್ ಇದ್ದು ಎಲ್ಲ ಹ್ಯಾಪಿ ಕಸ್ಟಮರ್ ಆಗಿದ್ದಾರೆ. ಒಬ್ಬೊಬ್ಬರು ರಿವ್ಯೂ ಕೂಡ ಚೆನ್ನಾಗಿದೆ. ಇನ್ ಟೈಮಿಗೆ ಅವ್ರಿಗೆ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿರೋದಾಗಿರ್ಬೋದು, ಅವರಲ್ಲಿ ಯಾವುದೇ ರೀತಿಯಾದಂಥ ರಾಂಗ್ ಫೀಡ್ಬ್ಯಾಕ್ ಕೂಡ ನಾವು ತಗೊಂಡಿಲ್ಲ. ನಮ್ಮ MD ಆದಂಥ ವೀರೇಶ್ ಹುಂಡಿಯವರು ಉದ್ಯಮದಲ್ಲಿ ಸೀಮಿತವಾಗದೆ ಸಾಮಾಜಿಕದಲ್ಲಿ ಕಳಕಳಿಯವಾಗಿ ಪಾಲ್ಗೊಂಡು ಬಡವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈಗಿರುವಂಥ ಏನು ಸಣ್ಣ ಪುಟ್ಟದಾಗಿರ್ತವೆ, ನೀವು ಇದೇ ನೋಡ್ಬೋದು, ಅಯ್ಯಪ್ಪ ಸ್ವಾಮಿ ಅಂತ ಆದಂತಹ ಈ ಘಟನೆಯಲ್ಲಿ ಕೂಡ ಪಾಲ್ಗೊಂಡು ಅವ್ರಿಗೆ ಸಹಾಯ ಹಸ್ತವನ್ನು ತೋರಿಸಿದ್ದಾರೆ. ಶ್ರೀ ದುರ್ಗಾ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಅಪಾರ್ಟ್ಮೆಂಟ್ಸ್, ಲೇಔಟ್ಸು ಮಾಡ್ತಾಯಿದ್ದೀವಿ. ರೆಸಿಡೆನ್ಷಿಯಲ್ ಲೇಔಟ್ಸಲ್ಲಿ ಎಲ್ಲ ಕೆಟಗರಿ ಜನಕ್ಕೆ ಮೀಸಲಿರುವಂಥ, ಅಂದರೆ ಹೈಯರ್ ಕೆಟಗರಿ ಆಯಿತು, ಲೋವರ್ ಕೆಟಗರಿ ಆಯಿತು, ಆ್ಯಂಡ್ ಮಿಡ್ಲ್ ವರ್ಷನ್ ಎಲ್ಲ ಕೆಟಗರಿ ಜನಕ್ಕೆ ಅವರವರ ಬಜೆಟ್ ತಕ್ಕಂತೆ ನಾವು ಎಲ್ಲ ಥರದ ಪ್ರಾಜೆಕ್ಟ್ಗಳನ್ನು ಕೊಡ್ತಾಯಿದ್ದೀವಿ. ಅವರ ಅನುಕೂಲಕ್ಕೆ ತಕ್ಕಂತೆ ಅವರು 2 years ಪ್ರಾಜೆಕ್ಟ್ ಆಗ್ಬೋದು, 3 years ಪ್ರಾಜೆಕ್ಟ್ ಆಗ್ಬೋದು, ಹಾಗೂ ಪಾರ್ಟ್ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಆ ಥರನೂ ನಾವು ಅನುಕೂಲ ಮಾಡಿಕೊಡ್ತಾಯಿದ್ದೀವಿ. ಅವರು ಮಾಡಿರುವಂಥ ಹೂಡಿಕೆಗೆ ಯಾವುದೇ ಭಯವಿಲ್ಲದೆ ಅದಕ್ಕೆ ಎಲ್ಲ ಡಾಕ್ಯುಮೆಂಟೇಷನ್ ವರ್ಕು ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ತಾ ಹೋಗ್ತಾಯಿದ್ವಿ. ಪ್ರತಿಯೊಂದು ಡಾಕ್ಯುಮೆಂಟೇಷನ್ ವರ್ಕ್ ಆಗ್ತಾ ಇದ್ದಂಗೆ ಅದರ ಪ್ರಕಾರ ಅವರು ಡಾಕ್ಯುಮೆಂಟೇಷನ್ ವರ್ಕು ನಂಬಿಕೆ ಬಂದ ಮೇಲೆ ಅವರು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋ ಥರ ನಾವು ಒಂದು ಹ್ಯಾಸಲ್ ಫ್ರೀ ಡಾಕ್ಯುಮೆಂಟೇಷನ್ ವರ್ಕ್ ಒಂದು ನಂಬಿಕೆಸ್ಥ ಸಂಸ್ಥೆಯಾಗಿ ಇವಾಗ ಮುಂದೆ ಹುಬ್ಬಳ್ಳಿಯಲ್ಲಿ ಭಾಳ ವರ್ಕ್ ಮಾಡ್ತಾಯಿದ್ದೀವಿ. ಇವಾಗ ಹುಬ್ಳಿಯಲ್ಲಿ ಅಂದರೆ ಹುಬ್ಳಿ ಔಟ್ಸ್ಕಟ್ಸಲ್ಲಿ ಮಾಡ್ತಾಯಿದ್ದೀವಿ, ಗ್ರಾಮೀಣದಲ್ಲಿದ್ದೀವಿ, ಹಾಗೂ ಹುಡಾ ಲಿಮಿಟು, ಸಿಟಿ ಲಿಮಿಟಲ್ಲಿ ತುಂಬ ಪ್ರಾಜೆಕ್ಟ್ಸ್ ಇದ್ದಾವೆ. ಎಲ್ಲ ಪ್ರಾಜೆಕ್ಟ್ಸನ್ನು ನಾವು ನಮ್ಮ ಎಕ್ಸಿಸ್ಟಿಂಗ್ ಡೆವಲಪ್ಡ್ ಪ್ರಾಜೆಕ್ಟನ್ನು ನೋಡಿ, ಇವಾಗ ರೆಡಿ ಆಗ್ತಾ ಇರುವಂಥ ಪ್ರಾಜೆಕ್ಟ್ಗಳನ್ನು ನೋಡಿ ನೀವು ಹೂಡಿಕೆ ಮಾಡ್ಬೋದು ಅಂತ ಕೇಳ್ಕೊತೀನಿ. ಈಗ ನಾವು ಒಂದು ಸೈಟಲ್ಲಿ ನಾವೀಗ ಆಲ್ರೆಡಿ ಅದರಲ್ಲಿ ಅಪಾರ್ಟ್ಮೆಂಟ್ ಆಯಿತು ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಾವು ಕಟ್ಟಬೇಕಂತಂದರೆ
ಫಸ್ಟ್ ಅದರಲ್ಲಿ ಸಾಯಿಲ್ ಟೆಸ್ಟನ್ನು ನಾವು ರೆಡಿ ಮಾಡ್ಕೋತೀವಿ. ಸಾಯಿಲ್ ಟೆಸ್ಟ್ ಮಾಡಿ ಅದರಲ್ಲಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ತೊಗೊಂಡು ಅದರ ಪ್ರಕಾರ ಆರ್ಕಿಟೆಕ್ಟ್ ಮತ್ತು ಸ್ಟ್ರಕ್ಚರ್ ಇಂಜಿನಿಯರ್ ಕಡೆಯಿಂದ ಡಿಸೈನ್ ಎಲ್ಲ ರೆಡಿ ಮಾಡಿಸಿ ಆನಂತರ ಅದರದ್ದು ಏನಿದೆಯಲ್ಲ ಅದನ್ನು ವರ್ಕನ್ನು ಎಕ್ಸಿಕ್ಯೂಷನ್ ನಾವು ಚಲೋ ಮಾಡ್ಕೋತೀವಿ. ಫಸ್ಟ್ ಎಕ್ಸಿಕ್ಯೂಷನ್ ಚಲೋ ಮಾಡ್ತೀವಿ ಅಂತಂದರೆ ಫಸ್ಟ್ ನಾವು ಅದು ಸೆಲ್ಲರ್ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಚಲೋ ಮಾಡ್ತೀವಿ. ಸೆಲ್ಲರ್ ಎಕ್ಸಿಕ್ಯೂಷನ್ ಎಲ್ಲ ರೆಡಿಯಾಗಿ ಅದ ನಂತರ ಆಮೇಲೆ ಸ್ಟ್ರಕ್ಚರ್ ಇಂಜಿನಿಯರ್ ಕೊಟ್ಟಂಥ ಡ್ರಾಯಿಂಗ್ ಪ್ರಕಾರ ಅದು ಫಾಲೋ ಮಾಡಿಕೊಂಡು ಮೊದಲು ಅದಕ್ಕಿಂತ ಬಿಫೋರ್ ಏನಿದೆಯಲ್ಲ ಸೈಟ್ ಎಲ್ಲ ನಾವು ಮೊದಲು ಟೋಟಲ್ ಸ್ಟೇಷನಿಂದ ಬೌಂಡ್ರಿ ಮತ್ತು ಲೆವೆಲ್ ಎಲ್ಲ ಫಿಕ್ಸ್ ಮಾಡ್ಕೋತೀವಿ. ಅದಾದ ನಂತರ ಕಾಲಮ್ದು ನಮ್ಮದು ಎಕ್ಸಿಕ್ಯೂಷನ್ ಎಲ್ಲ ಮಾಡೋದೆಲ್ಲ ಮುಗಿದಾದ ನಂತರ ಮತ್ತೊಮ್ಮೆ ಟೋಟಲ್ ಸ್ಟೇಷನಿಂದ ಕಾಲಮ್ಮು ಅದನ್ನೆಲ್ಲ ಮಾರ್ಕಿಂಗ್ ಮಾಡಿ ಕಾಲಮ್ ಪಿಟ್ಟು ಅದನ್ನ ಮಾರ್ಕಿಂಗ್ ಮಾಡಿಕೊಂಡು ಅದರಿಂದ ನಾವು ಕನ್ಸ್ಟ್ರಕ್ಷನ್ ಏನಿದೆಯಲ್ಲ ವರ್ಕನ್ನು ನಾವು ಚಾಲೂ ಮಾಡ್ಕೋತೀವಿ. ಇದೇ ರೀತಿ ಸೇಮ್ ಈ ಪ್ರೊಸೀಜರನ್ನು ಸೇಮ್ ನಾವು ಅಪಾರ್ಟ್ಮೆಂಟಿಗೆ ಆಯಿತು ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಆಯಿತು ಇದನ್ನೇ ನಾವು ಮಾಡ್ಕೊತಿದ್ದೀವಿ. ಫಸ್ಟ್ ಆಫ್ ಆಲ್ ಸರ್, ದುರ್ಗಾ ಡೆವಲಪರ್ಸ್ ಮೇನ್ ಇದು ISO ಸರ್ಟಿಫೈಡ್ ಕಂಪ್ನಿ ಆಗಿದೆ 9001. ಏನಂದರೆ ಮೇನ್ಲಿ ನಾವು ಎದ್ರ ಮೇಲೆ ಫೋಕಸ್ ಅಂದರೆ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತೀವಿ ನಾವು. ಸೊ ಕ್ವಾಲಿಟಿ ಮಟೀರಿಯಲ್ ಆಯಿತು, ಇವನ್ ಟೆಸ್ಟಿಂಗ್ ಆಯಿತು, ಸ್ಟೀಲ್ ಯಾವ್ದು ಹಾಕಬೇಕು ಯಾವುದಿಲ್ಲ ಅದೆಲ್ಲ ಕಂಪ್ಲೀಟ್ ಟೆಸ್ಟೆಡ್ ಇರುತ್ತೆ. ಸೊ ನಾವು ಎಲ್ಲ ಟೆಸ್ಟ್ ಮಾಡ್ಕೊಂಬಿಟ್ಟು ಫಿಸಿಕಲ್ ಕೆಮಿಕಲ್ ಎಲ್ಲ ಟೆಸ್ಟ್ ಮಾಡಿ ಅಪ್ರೂವ್ಡ್ ಆದರೆ ಅಷ್ಟೇ ನಾವು ಅದನ್ನು ಬಳಕೆಗೆ ತರ್ತೀವಿ. ಸೊ ಅದನ್ನು ಕೂಡ ಮಾಡಿ ಆದಮೇಲೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದುರ್ಗಾ ಡೆವಲಪರ್ಸ್ ನಾವು ಕಸ್ಟಮರ್ಸ್ಗೆ ಏನು ಹೇಳ್ತೀವಿ, ಸಣ್ಣ ಐಟಮಿಂದನೂ ಎಲ್ಲ ಟೆಸ್ಟ್ ರಿಪೋರ್ಟ್ ಬೇಕು ನಮಗೆ. ಸೊ ಎಲ್ಲ ವೆರಿಫೈ ಆದಮೇಲೆ ನಾವು ಡೆಪ್ಲಾಯ್ ಮಾಡ್ತೀವಿ ಮಟೀರಿಯಲ್. ಸೊ ನಮ್ಮ ಇಂಜಿನಿಯರ್ಸ್ ಎಲ್ಲನೂ ಸ್ಕಿಲ್ಡ್ ಇಂಜಿನಿಯರ್ಸ್, ಎಲ್ಲ ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ಸೇ ಇರೋದು ಇಲ್ಲಿ. ಯಾರು ಒಂದು ಮಿನಿಮಮ್ 10 years ಎಕ್ಸ್ಪೀರಿಯನ್ಸ್ ಇದ್ದವರೇ ಮಾಡಿದ್ದಾರೆ. ಸೊ ಲೈಕ್ ಎಲೆಕ್ಟ್ರಿಕಲ್ ಮಟೀರಿಯಲ್ ಆಯಿತು, ಆಮೇಲೆ ಪ್ಲಂಬಿಂಗ್ ಮಟೀರಿಯಲ್ ಆಯಿತು, ಸ್ಟೀಲ್ ಆಯಿತು. ಮೇನ್ಲಿ ಏನಿರುತ್ತೆ ಸರ್, ಮೇನ್ ಸ್ಟೀಲ್ ಇರುತ್ತೆ ನಮ್ಮದು. ಸೊ ಅದ್ರದ್ದು ಮೇನ್ ಫೌಂಡೇಶನ್ ಚೆನ್ನಾಗಿದ್ದರೆ ಸೊ ಡ್ಯೂರಬಿಲಿಟಿನೂ ಹಾಗೇ ಇರುತ್ತೆ. ಸೊ ಕಂಪ್ಲೀಟ್ ನಾವು ಸ್ಟೀಲನ್ನು ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಅದರದ್ದೆಲ್ಲ ಪ್ಲ್ಯಾನು ಪ್ರಾಪರ್ ಆದಮೇಲೆ ನಾವು ಅದನ್ನು ಅಪ್ರೂವ್ಡ್ ಆದರೆ ಅಷ್ಟೇ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಸ್ಟೀಲ್ ಎಲ್ಲ. ಸೊ ಮಟೀರಿಯಲು ಹಾಗೆ, ಇವನ್ ಪ್ರತಿಯೊಂದು ಮಟೀರಿಯಲ್ಗೂ ನಾವು ಟೆಸ್ಟ್ ರಿಪೋರ್ಟ್ ಬೇಕು ನಮಗೆ. ಸೊ ಟೆಸ್ಟ್ ರಿಪೋರ್ಟ್ ಇದ್ದ ಕಂಪ್ನಿಯಿಂದ ಯಾವಾಗಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ ಡೇಟು, ಎಷ್ಟು ಎಕ್ಸ್ಪೈರಿ ಎಲ್ಲನೂ ರೆಪ್ಯೂಟೆಡ್ ವೆರಿಫೈ ಆದಮೇಲೆ ನಾವು ಅದನ್ನು ಮನೆಗೆ ಕೊಡ್ತೀವಿ. ಇವನ್ ಪ್ರೀವಿಯಸ್ ಕಸ್ಟಮರ್ಸ್ಗೂ ಅದೇ ಥರ ಮಾಡಿ ಆಲ್ಮೋಸ್ಟ್ ಎಲ್ಲರೂ ತುಂಬ ಹ್ಯಾಪಿ ಕಸ್ಟಮರು ಇದ್ದಾರೆ. ಸೊ ಇನ್ ಫ್ಯೂಚರ್ ನಾವು ಕಸ್ಟಮರ್ಸ್ಗೆ ಏನು ಹೇಳ್ಬೇಕಂತ ಮಾಡ್ತೀವಿ, ಸೊ ದ ಸೇಮ್ ವಿಲ್ ಬಿ ಫಾಲೋಡ್. ಅಂದರೆ ಇದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಯಾವ ಕಸ್ಟಮರ್ನು ಹಾಗೆ ಮೀನ್ಸ್ ಅವ್ರು ಬೇಜಾರಾಗಬಾರ್ದು. ಸೊ ಅದೇ ಥರ ನಾವು ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೀವಿ. ಸೊ ವಿ ಯೂಸ್ ರೆಪ್ಯೂಟೆಡ್ ಮಟೀರಿಯಲ್. ನೀವು ಆರಾಮಾಗಿ ಕಣ್ಮುಚ್ಚಿ ನಮ್ಮ ದುರ್ಗಾ ಡೆವಲಪರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇವಾಗ ನಮ್ಮದು ತುಂಬ ಲೇಔಟ್ಸು ತುಂಬ ಬರ್ತಾ ಇದ್ದಾವೆ. ಸೊ ಇವಾಗ ಅಪಾರ್ಟ್ಮೆಂಟು ಇನ್ನೊಂದು 5-6 ಬರ್ತಾ ಇದ್ದಾವೆ. ಸೊ ಅದೇ ಸರ್, ಕಸ್ಟಮರ್ಗೆ ಅದೇ ಹೇಳ್ತಿರೋದು ನಾನು, ಬಂದು ಇನ್ವೆಸ್ಟ್ ಮಾಡಿದರೆ ಸೊ ವಿಲ್ ಗಿವ್ 100% ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ದ ಡ್ಯೂರಬಿಲಿಟಿ. ಈಗ ನಾವು ಒಂದು ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಅವರಲ್ಲಿ ಇರೋಂಥ ಯಾವ ಸಾಯಿಲ್ ಇದೆ ಟೆಸ್ಟಿಂಗ್ ಮಾಡಿ ನಮ್ಮಲ್ಲಿರೋಂಥ ಏನು ಅಗ್ರಿಗೇಟ್ಸ್ ಇದೆ, ಸ್ಯಾಂಡ್ ಇದೆ, ರಿವರ್ ಸ್ಯಾಂಡ್ ಇದೆ, ಅದನ್ನು ನಮ್ಮ ಉತ್ತಮವಾದ ಗುಣಮಟ್ಟವನ್ನು ಎಲ್ಲ ಪರಿಶೀಲಿಸಿ ನೆಕ್ಸ್ಟು ನಾವು ರೈತರ ಕಡೆ ಪರ್ಚೇಸ್ ಮಾಡಬೇಕಾದ್ರೆ ಒಳಚರಂಡಿಯಿಂದ ಹಿಡಿದು ಎಲ್ಲ ಡ್ರೈನೇಜ್ ವ್ಯವಸ್ಥೆ ಸರಿಯಾಗಿ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ಕ್ವಾಲಿಟಿನ ನಾವು ಕಾಂಪ್ರಮೈಸ್ ಆಗೋದಿಲ್ಲ.